ಹೆಂಗಸರಿಗೆ ತಿಂಗಳ ಆಗುವಾಗ ಹೆವಿ ರಕ್ತಸ್ರಾವ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂತ ಸಮಸ್ಯೆಯಲ್ಲಿ ಅವರು ಸಾಮಾನ್ಯವಾಗಿ ಏನಾದ್ರೂ ಒಂದು ಹಾರ್ಮೋನ್ಸ್ ಪಿಲ್ಸ್ ತಗೊಳ್ಳೋದು ಪರಿಸ್ಥಿತಿ ಬಂದೇ ಬರ್ತದೆ. ಏನಾದ್ರೂ ಪೂಜೆಗೆ ಹೋಗ್ಲಿಕ್ಕೆ ಇದೆ, ಇಲ್ಲಾದ್ರೆ ಅತ್ಯಾದ ಎಕ್ಸೆಸಿವ್ ಬ್ಲೀಡಿಂಗ್ ಆಗುವಾಗ ವೀಕ್ನೆಸ್ ಆಗಬಹುದು, ಹಿಮೋಗ್ಲೋಬಿನ್ ಕೌಂಟ್ ಕಡಿಮೆ ಆಗ್ತದೆ, ತುಂಬಾ ವೀಕ್ನೆಸ್ ಆಗಿ ಬಿಡ್ತದೆ. ಅಂತ ಪರಿಸ್ಥಿತಿಯಲ್ಲಿ ತಕ್ಷಣ ನೀವು ಆಯುರ್ವೇದದಿಂದ ಏನು ಮಾಡಬಹುದು? ಆಚಾರ್ಯರು ಹೇಳ್ತಾ ಇದ್ದಾರೆ, ನಿಮ್ಮತ್ರ ಅದರದ ಅದ್ಭುತವಾದ ಒಂದು ಸಮಾಧಾನ ಕೊಟ್ಟಿದ್ದಾರೆ. ಅಶೋಕ ವಲ್ಕಲಂ ಕ್ವಾಥಂ ಶ್ರತಂ ದುಗ್ಧಂ ಸುಶೀತಲಂ ಯಥಾಬಲಂ ಪಿವೇತ್ ಪ್ರಾತಃ. ನೆನಪಿಡಿ, ಪ್ರಾತಃ ಬೆಳಿಗ್ಗೆ ಮುಂಜಾನ. ತೀವ್ರ ಅಸ್ರಗ್ಧರ ನಾಶನಂ. ಇಷ್ಟೂ ಜೋರ ರಕ್ತಸ್ರಾವದ ಸಮಸ್ಯೆಗಳ ಇದ್ರೂ ಸಹ ಅಶೋಕ ವೃಕ್ಷದ ಕೆತ್ತೆ ಅಂತೆ ಅದರದ್ದು ಬಾರ್ಕದು ಚೂರ್ಣ, ಅಶೋಕ ಚೂರ್ಣ ಸಿಗ್ತದೆ ಎಲ್ಲ ಕಡೆ ಈಗಿನ ಸಮಯದಲ್ಲಿ, ಏನು ಅದಕ್ಕೇನು ಕೊರತೆ ಇಲ್ಲ. ಈ ಅಶೋಕ ಚೂರ್ಣವನ್ನು 200 ml ನೀರಲ್ಲಿ ಹಾಕಿ ಕುದಿಸಿ ಅರ್ಧ ಪ್ರಮಾಣದಲ್ಲಿ ಮಾಡಿಕೊಂಡು ತಣ್ಣ ಮಾಡಿ ಇಡಬೇಕು. ಇದರಲ್ಲಿ ಶ್ರತಂ ದುಗ್ಧಂ ಸುಶೀತಲಂ, ಆದರೆ ಬಿಸಿ ಮಾಡಿದ ನಂತರ ಹಾಲು ತಣ್ಣಾದದ ಮೇಲೆ 50 ml ಹಾಲನ್ನು ಅದರ ಜೊತೆಗೆ ಮಿಕ್ಸ್ ಮಾಡಬೇಕು. ಅದನ್ನು ಪ್ರಾತಃ ಕಾಲ ಖಾಲಿ ಹೊಟ್ಟೆ ಸ್ತ್ರೀಯರು ಸೇವಿಸಿದ್ರೆ 1 ತಿಂಗಳಲ್ಲಿ ಎಂತಹ ಯಾವುದೋ ಒಂದು ಫೈಬ್ರಾಯ್ಡ್ ಇತ್ಯಾದಿ ಏನ್ ಸಮಸ್ಯೆಗಳಿಂದ ಎಕ್ಸೆಸಿವ್ ಬ್ಲೀಡಿಂಗ್ ಆಗತ್ತೆ, ಅದರಲ್ಲಿ ನಿಜವಾದ ಅದ್ಭುತವಾಗಿ ಸಂಶಮನ ನೋಡ್ಲಿಕ್ಕೆ ಸಿಗ್ತದೆ. ದಯವಿಟ್ಟು ನೀವು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ಚಂದ್ರಪ್ರಭಾವಟಿ, ಅಕ್ಷರಾದಿ ಗೋಗುಲು ಇತ್ಯಾದಿ ಏನು ಕೊಡ್ತೀರಿ ಅದು ಕೊಡಿ, ಏನು ತೊಂದರೆ ಇಲ್ಲ. ಆದ್ರೆ ಅದರ ಜೊತೆಗೆ ನೀವು ಅಶೋಕ ವೃಕ್ಷದ ಕಷಾಯ ಚೂರ್ಣ, ಆದರೆ ಅಶೋಕ ವೃಕ್ಷದ ಕೆತ್ತೆದು ಪುಡಿ ಸ್ವಲ್ಪ ಹಾಲ್ ಜೊತೆಗೆ ಕೊಟ್ರೆ ಅದ್ಭುತವಾದ ನೀವು ನಿಮ್ಮ ರೋಗಿಗಳಿಗೆ ಸಹಾಯ ಮಾಡಬಹುದು.